ಶ್ರೀ ಗೋವಿಂದ ಸ್ವಾಮಿಯವರಿಗೂ ಶ್ರೀ ರಾಮಕೃಷ್ಣಯ್ಯವರಿಗೂ ಇತರ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರಿಗೂ ನನ್ನ ನಮಸ್ಕಾರ. ಅಲ್ಲದೆ ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಫ್ಯಾಕಲ್ಟಿ members and also students and other people have come here. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. 1975-76ರಲ್ಲಿ ನಾನು ಮೈಸೂರಿಗೆ ಡಾಕ್ಟರ್ ವೆಂಕಟಲಕ್ಷ್ಮಮ್ಮನವರಲ್ಲಿ ಕಲಿಯಲು ಆರಂಭಿಸಿದೆ. ವೀಕೆಂಡ್ಸ್ ಶನಿವಾರ ಭಾನುವಾರ ಹೋಗಿ ಅವರಲ್ಲಿ ಪಾಠವನ್ನು ಕಲಿತು ಮೂಗೂರು ಜೇಜಮ್ಮ ಅಂತ ಮೂಗೂರಿನ ಪದ್ಧತಿಯಲ್ಲಿ ಇದ್ದಂಥ ಜೇಜಮ್ಮನವರನ್ನು 2 ವರ್ಷಗಳ ಸತತವಾಗಿ ಅಭ್ಯಾಸ ಮಾಡಿದೆ. ಮೇಡಮ್ ಅವರ ಅಭಿನಯ ಕಲೆ, ಅದರ ಪ್ರಭುತ್ವ, ಅದರ ಆಕರ್ಷಣೆ ನನ್ನ ಮೇಲೆ ಬಹಳ ಪ್ರಭಾವ ಬೀರಿತು. ಆಮೇಲೆ ಅಂತೂ ಅವರು ನಮ್ಮ ಮನೆಗೆ ಬಂದು ಬೆಂಗಳೂರಿನಲ್ಲಿ ಇರಕ್ಕೆ ಶುರು ಮಾಡಿದ್ರು. ಸೊ 20 ವರ್ಷಗಳ ಕಾಲ ನಾನು ಅವರೊಂದಿಗೆ ಒಡನಾಡಿ ಅವರ ಮಾತುಕತೆ, ಕಲೆ, ವೈಭವ, ಅವರ ಪಾಠಕ್ರಮ ಎಲ್ಲವನ್ನು ಅನುಭವಿಸಿದಂಥ ಅದೃಷ್ಟವಂತೆ ಅಂತ ಹೇಳಬೇಕು. 29 ಮೇ 1906ರಲ್ಲಿ ಅವರು ಜನಿಸಿದರು. 2002 ಜುಲೈ 2ನೇ ತಾರೀಕು ಅವರು ನಿಧನರಾದರು. 94 ವರ್ಷಗಳ ಪೂರ್ಣ ಜೀವನವನ್ನು ನಡೆಸಿದಂಥ ಅತ್ಯಂತ ಆಕರ್ಷಣೀಯ ವ್ಯಕ್ತಿತ್ವದ ಮಹಿಳೆ ಡಾಕ್ಟರ್ ವೆಂಕಟಲಕ್ಷ್ಮಮ್ಮನವರು. ತಾಂಗ್ಲಿ ತಾಂಡ್ಯ ಕಡೂರಿನಲ್ಲಿ ಇದ್ದರು. ಅಲ್ಲಿಂದ ಮೈಸೂರಿಗೆ ಬರೋ ಹಾಗಾಗಿದ್ದು ಅವರು 2ನೇ ಕ್ಲಾಸ್ನಲ್ಲಿ ಒಂದು ಸರಸ್ವತಿಯ ಪಾತ್ರವನ್ನು ಮಾಡಿದ್ದಕ್ಕೆ ಆ್ಯನ್ಯುವಲ್ ಡೇ ಅವತ್ತು ಬಹಳ ಅಪ್ರಿಸಿಯೇಷನ್ ಸಿಕ್ಕಿ ಈ ಮಗುವಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಎಲ್ಲರೂ ಭಾವಿಸಿ ಅವರನ್ನು ಬೇರೆ ಎಲ್ಲಾದರೂ ಕರ್ಕೊಂಡು ಹೋಗಿ ಒಳ್ಳೆಯ ಪಾಠ್ಯಕ್ರಮವನ್ನು ಅವರಿಗೆ ಕೊಡಿಸಬೇಕು ಎನ್ನುವ ಮನಸ್ಸು ಅವರ ಮನೆಯವರಿಗೂ ಮತ್ತು ಊರಿನ ಸಾಹುಕಾರರು, ಗುರುಗಳು ಎಲ್ಲರಿಗೂ ಬಂದಿದ್ದರಿಂದ ಅವರನ್ನು ಅವರ ತಾತ ಅಜ್ಜಿಯ ಜೊತೆ ಮೈಸೂರಿಗೆ ಕಳಿಸಿದರು. ಮೈಸೂರಿಗೆ ಬಂದು ಅವ್ರಿಗಾಗಿ ಇನ್ನೂ 8 ವಯಸ್ಸು ಏನೋ ಹುಡುಕಾಡುತ್ತಿರುವಾಗ ಯಾರೋ ಪಾಪಮ್ಮ ಎಂಬ ಹೆಂಗಸು ಅವರಿಗೆ ಸಿಕ್ಕಿದ್ರು. ಅವಳು ಸ್ವಲ್ಪ ನೃತ್ಯ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಅವಳಲ್ಲೇ ಪಾಠ ಆರಂಭಿಸ್ಬೇಕು ಅಂತ ಇವ್ರು ಅಂದ್ಕೊಂಡ್ಬಿಟ್ರು. ಬಿಕಾಸ್ ಯಾರು ಪರಿಚಯ ಇರಲಿಲ್ಲ. ಅವಳ ಮನೆಯಲ್ಲಿ ಆಶ್ರಯವನ್ನು ಕೊಟ್ಟು ಜಟ್ಟಿ ತಾಯಮ್ಮನವರಲ್ಲಿ ಕರ್ಕೊಂಡು ಹೋದರು. ನಾಟ್ಯ ಸರಸ್ವತಿ ಜಟ್ಟಿ ತಾಯಮ್ಮನವರು ಮೈಸೂರು ಶೈಲಿಯ ಅತ್ಯದ್ಭುತ ಕಲಾವಿದೆ. ಆಕೆಯ ಕಲೆಯ ವಿಷಯ ಕೇಳುವಾಗಲೇ ನಾವು ನೋಡಿದ್ದೇ ಹೋದರೂ ಬಹಳ ಹೆಮ್ಮೆ ಅನಿಸುತ್ತೆ. ಬಹಳ ಅಯ್ಯೋ ನಾವು ನೋಡಲಿಲ್ವಲ್ಲ ಇವರನ್ನ ಅಂತ ಅನಿಸುತ್ತೆ. ಅಂತಹ ವಿದ್ವತ್ಪೂರ್ಣವಾದ ಕಲೆಯ ಒಂದು ಆಗರ ಆಕೆಯಾಗಿದ್ದರು. ಸೊ ಅವರಲ್ಲಿ ಸಿಕ್ಕಿದ್ರಿಂದ ಮೇಡಮ್ ಅವರಿಗೆ ಪಾಠಕ್ರಮ ಬಹಳ ಉತ್ತೇಜನಕಾರಿಯಾಗಿ ಬಹಳ ಒಂದು ನಿರ್ದಿಷ್ಟವಾದ ಶಾಸ್ತ್ರೀಯವಾದ ಕಲಿಕೆ ಮೇಡಮ್ ಅವರಿಗೆ ಸಿಕ್ತು. ಮೇಡಮ್ ಅಂದರೆ ನಾನು ಅಡ್ರೆಸ್ ಮಾಡೋದು ಡಾಕ್ಟರ್ ವೆಂಕಟಲಕ್ಷ್ಮಮ್ಮನವ್ರನ್ನ. ನನ್ನ ಗುರುಗಳಾಗಿದ್ದರಿಂದ ಮೇಡಮ್ ಕರೆದು ಅಭ್ಯಾಸ ಆಗೋಗಿದೆ. ಸೊ ಅಲ್ಲಿ ಬೆಳಿಗ್ಗೆ 5:30-6 ಗಂಟೆಗೆ ಹೋಗಬೇಕಿತ್ತು ಪಾಠಕ್ರಮಕ್ಕೆ. ಅಂಗ ಸಾಧನೆ ಮಾಡಿಸ್ತಾ ಇದ್ದರು 7 ಗಂಟೆವರೆಗೂ. ನಂತರ ಸ್ವಲ್ಪ ಬ್ರೇಕ್, ಕಾಫಿನೋ ತಿಂಡಿನೋ ತಿಂದ ಮೇಲೆ ಇದು ಗುರುಗಳ ಮನೆಯಲ್ಲೇ ಎಲ್ಲ ನಡೀತಾ ಇತ್ತು. ಅಲ್ಲೇ ಅದಾದ ನಂತರ ಅಳುವುಗಳ ಪಾಠ 11:30-12 ಗಂಟೆವರೆಗೂ. ನಂತರ ಊಟದ ವಿರಾಮ. ಮಧ್ಯಾಹ್ನದಲ್ಲಿ ಸಂಗೀತ ಹಾಡ್ಕೋಬೇಕು, ಮಾಡಿದ ಪಾಠನ ಅರ್ಥ ಬರ್ಕೋಬೇಕು, ತಾವಾಗಿ ಅದನ್ನು ಅನುಭವಿಸಿ ಹಾಡಬೇಕು ತಂಬೂರಿ ಹಿಡಿದು. ಈ ಥರ ಪಾಠಕ್ರಮ ನಡೀತಾ ಇತ್ತು. ಸಾಯಂಕಾಲ ಮತ್ತೆ ಅಭಿನಯದ ನೃತ್ಯ ಬಂಧಗಳ ಅಭ್ಯಾಸ ನಡೀತಾ ಇತ್ತು. ಈ ಥರ ಪೂರ್ಣ ಗುರುಕುಲಾಶ್ರಮದ ಪದ್ಧತಿಯಲ್ಲಿ ಕಲಿತವರು ನನ್ನ ಗುರುಗಳು. ನಮಗಂತೂ ಅಂಥ ಅವಕಾಶ ಸಿಗಲಿಲ್ಲ. ಆದರೂ ನಾನು ಮೈಸೂರಿಗೆ ಹೋಗಿ ಅವರ ಮನೆಯಲ್ಲೇ, ಅವರ ಮೊಮ್ಮಗಳಾದ ಶಕುಂತಲಾ ಅವರ ಮನೆ ಇತ್ತು, ಅಲ್ಲಿರೋರು ಮೈಸೂರಲ್ಲಿ. ಅಲ್ಲಿ ಹೋಗಿ ಆರಂಭಿಸಿ ಅವ್ರ ಜೊತೆಯಲ್ಲಿದ್ದು ಕಲಿತೆ. ಅವರು
20 ವರ್ಷಗಳ ಕಾಲ ಅರಮನೆಯಲ್ಲಿ ನರ್ತಿಸಿದರು. 20 ವರ್ಷಗಳ ಒಂದು ಸಮಾಜ ಅಂತ ಇರ್ತಾ ಇತ್ತು. ಆ ಸಮಾಜದಲ್ಲಿ ವಾಸುದೇವಾಚಾರ್ಯರು ಘಟಾನುಘಟಿಗಳಾದ ವಿದ್ವಾಂಸರು, ಬಿಡಾರಂ ಕೃಷ್ಣಪ್ಪನವರು ಮತ್ತು ಬಕ್ಷಿ ಸುಬ್ಬಣ್ಣನವರು, ವೀಣೇಶೇಷಣ್ಣನವರು, ಇಂಥವರೆಲ್ಲ ಕೂತು ಒಂದು ಕಲಾವಿದೆಯನ್ನು ಆಯ್ಕೆ ಮಾಡ್ತಾ ಇದ್ರು ಅರಮನೆಗಾಗಿ. ಆಗ ಮೇಡಮ್ ಅವರು ಅವರ ಮುಂದೆ ಪ್ರದರ್ಶನ ನೀಡಿ ಸಂಗೀತವನ್ನು ಹಾಡಿ, ಕುಳಿತು ಅಭಿನಯವನ್ನು ಮಾಡಿ, ಹ್ಯಾಂಡ್ ಜೆಸ್ಚರ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲ ಪರ್ಫೆಕ್ಟ್ ಆಗಿರಬೇಕು ಅಂತ ಕೂತು ಅಭ್ಯಾಸ ಮಾಡಬೇಕಿತ್ತು ಅಭಿನಯನ. ನಂತರ ನಿಂತು ನರ್ತಿಸಿ ಅವರಿಂದ ಶಬಾಸ್ಗಿರಿಯನ್ನು ಗಿಟ್ಟಿಸಿ ಅರಮನೆಗೆ ಅವರು ಏರ್ಪಾಟ್ ಅವರು ಸೆಲೆಕ್ಟ್ ಆಗಿ ಅಲ್ಲಿ ಅರಮನೆಯ ಎಲ್ಲ ಪ್ರದರ್ಶನಗಳಲ್ಲಿ, ಎಲ್ಲ ಫೆಸ್ಟಿವಲ್ಸ್, ಮಹಾರಾಜರ ವರ್ಧಂತಿ, ಬಲಿಪಾಡ್ಯಮಿ, ಸಂಕ್ರಾಂತಿ ಮತ್ತು ಎಸ್ಪೆಷಲಿ ಡ್ಯೂರಿಂಗ್ ನವರಾತ್ರಿ ದರ್ಬಾರು ಇಂಥದ್ರಲ್ಲೆಲ್ಲ ಭಾಗವಹಿಸಿ ನರ್ತಿಸ್ತಾ ಇದ್ರು. ನವರಾತ್ರಿಯ ಸಂದರ್ಭದಲ್ಲಂತೂ 9 ದಿವಸಗಳು ಕಾರ್ಯಕ್ರಮಗಳು ನಡೆಯುತ್ತಾ ಇತ್ತು. ಮಹಾರಾಜರೇ ಎಷ್ಟೋ ವಿಷಯಗಳನ್ನು ಹೇಳಿ ಇದನ್ನೇ ಮಾಡಬೇಕು ಎಂದು ನಿರ್ದೇಶನ ಕೊಡ್ತಾ ಇದ್ರು. ಅಂಥ ಕೃತಿಗಳನ್ನು ನರ್ತಿಸಲಾಗುತ್ತಿತ್ತು. ಅರಮನೆಯಲ್ಲಿ ಜೋಡಿ ಮೇಳ ಎಂಬುವ ಒಂದು ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇತ್ತು. 2 ನರ್ತಕಿಯರು ಮಹಾರಾಜರ 2 ಕಡೆ ನಿಂತು, ವಾದ್ಯವೃಂದದವರು 2 ಸೆಟ್ ಇದ್ದು ಒಂದೇ ರೀತಿಯಲ್ಲಿ ನರ್ತಿಸಿ, ಒಂದೇ ಥರ ಆಹಾರವನ್ನು ಧರಿಸಿ, ಒಂದೇ ನೃತ್ಯ ಪದ್ಯವನ್ನು ನರ್ತಿಸುವ ಪದ್ಧತಿ ಇತ್ತು. ಅಂತಹದ್ದನ್ನು ಮಾಡಿದ್ದಾರೆ ಡಾಕ್ಟರ್ ವೆಂಕಟಲಕ್ಷ್ಮನವರು. ಅವರ ಒಂದು ಚಿತ್ರ ಜಟ್ಟಿ ತಾಯಮ್ಮನವರು ಹಿಂದೆ ನಿಂತು ನಟುವಂಗ ಮಾಡ್ತಾ ಇರೋದು ಅದೃಷ್ಟವಶಾತ್ ನನ್ನ ಹತ್ರ ಇದೆ. ಅವ್ರ ಜೊತೆ ಸುಂದರಮ್ಮ ಅಂತ ಇನ್ನೊಬ್ಬ ಕಲಾವಿದೆ ಜೊತೆಗೂಡಿ ನರ್ತಿಸುತ್ತಿದ್ರು. ಮೊದಲು ಪ್ರಾರಂಭಿಕ ಪೂಜೆ ಅಂತ ಮಾಡೋರು. ಒಬ್ಬ ವಿದ್ಯಾರ್ಥಿನಿ ಬಂದಾಗ ಭತ್ತವನ್ನು ನೆಲದ ಮೇಲೆ ಹಾಕಿ ಅದರ ಮೇಲೆ ಒಂದು ತೆಳು ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ಹೆಜ್ಜೆ ಇಡಕ್ಕೆ ಹೇಳ್ತಾ ಇದ್ರು. ತಯ್ಯ ಅಂತ ಕುದಿಸಿ ಆಮೇಲೆ ಮುಂದೆ ಪಾಠ್ಯಕ್ರಮ. ಒದ್ದಿಗೆ ಪೂಜೆ ಎನ್ನುವುದು ಸ್ವಲ್ಪ ಕಲಿತ ಮೇಲೆ ವಾದ್ಯವೃಂದದವರೊಂದಿಗೆ ಅಭ್ಯಾಸ ಮಾಡುವ ಕ್ರಮ. ವಾದ್ಯಕ್ಕೆಲ್ಲ ನಮಸ್ಕರಿಸಿ ಒಂದು ಪ್ರಾರಂಭಿಕ ಪೂಜೆಯಲ್ಲೂ ಗಣಪತಿ ಸರಸ್ವತಿ ಪೂಜೆ ಮಾಡೋದು ಯಥಾ ಪ್ರಕಾರ ಎಲ್ಲರೂ ಮಾಡುವಂತೆ. ಒದ್ದಿಗೆ ಪೂಜೆಯಾವಾಗ ಇನ್ಸ್ಟ್ರೂಮೆಂಟ್ಗೆಲ್ಲ ಪೂಜೆ ಮಾಡಿ ಆ ವಿದ್ವಾಂಸರಿಗೆಲ್ಲ ವಂದಿಸಿ ಪ್ರಾರಂಭ ಮಾಡೋದು. ಆಮೇಲೆ ಗೆಜ್ಜೆ ಪೂಜೆ ಈಗಿನ ಥರ ವೈಭವವಾಗಿ ಸೋಷಿಯಲ್ ಆಕ್ಟಿವಿಟಿ ಆಗಿರಲಿಲ್ಲ. ಅವಾಗ ಒಂದು ಛತ್ರವನ್ನು ಇಲ್ಲ ಗುರುಗಳ ಮನೆಯಲ್ಲಿ ಜಾಗ ಇದ್ರಲ್ಲೋ ಈಗಿನ ಕಾಲವೇ ಏರ್ಪಡಿಸೋರು. ಪೂರ್ತಿ ಒಂದು ಮಾರ್ಗವನ್ನು ಕಲಿತಂಥ ವಿದ್ಯಾರ್ಥಿನಿ ಅದೆಲ್ಲವನ್ನೂ ಮಾಡಬೇಕಿತ್ತು. 8ರಿಂದ 12ನೇ ವಯಸ್ಸಿನವರೆಗೂ ಕಲಿತವರು ವೆಂಕಟಲಕ್ಷ್ಮನವರು. ಅಲ್ಲಿ 12ನೇ ವಯಸ್ಸಿಗೆ ಒಂದು ಛತ್ರದಲ್ಲಿ ರಂಗಪ್ರವೇಶ ಮಾಡಿದರು. ಮೈಸೂರಿನ ಅನೇಕ ವಿದ್ವನ್ಮಣಿಗಳು ಅಲ್ಲಿ ಇದ್ದರು. ಒಂದು ದಿವಸ ಬಹಳ ಉತ್ಕೃಷ್ಟವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಜಟ್ಟಿ ತಾಯಮ್ಮನವರೇ ನಟುವಂಗ ಮಾಡಿದರು. ಕಾಲಿಗೆ ಗೆಜ್ಜೆ ಕಟ್ಟೋದ್ರಿಂದ ಹಿಡಿದು ತಾಯಮ್ಮನವರು ಅವಳ ಕೈಲಿ ಅವರಿಗೆ ಅಭ್ಯಂಗನ ಸ್ನಾನ ಮಾಡಿಸಿ ಅವತ್ತು ಪೂಜೆ ಮಾಡಿಸಿ ಗಣಪತಿ ಸರಸ್ವತಿಯರಿಗೆ ಮತ್ತೆ ಗೆಜ್ಜೆಯನ್ನು ಕಾಲಿಗೆ ಅವ್ರ ಬಲಗಾಲಿಗೆ ಮೊದಲು ಕಟ್ಟಬೇಕು ಅಂತ ಹೇಳಿ ಕಟ್ಟಿ ಅವ್ರನ್ನ ನಿಲ್ಲಿಸಿ ಮಾಡಿಸಿದ್ರು. ಆಕೆ ಈ ಧನ್ಯಾಸಿ ಇವರು ಮನ್ಸೂರ್ ಸದಾಶಿವರಾಯರ ಹೇಮಗೋ ವರ್ಣವನ್ನು ಮಾಡಿದೆ, ಜಾವಳಿಗಳನ್ನು ಮಾಡಿದೆ, ಒಂದು ತಿಲಾಣ ಮಾಡಿದೆ ಎಂದು ಜ್ಞಾಪಿಸ್ಕೊಳ್ತಾ ಇದ್ರು. ತಮಾಷೆ ಮಾಡೋರು ನಮ್ಮನ್ನು. ನಿಮ್ಮ ಥರ ಆರ್ಟಿಫಿಷಿಯಲ್ ಒಡವೆ ಹಾಕ್ಕೊಂಡು ಕುಡಿತಾ ಇದ್ವಿ ಅಂತ ತಿಳ್ಕೊಂಡಿದ್ದೀರಾ. ಅಪ್ಪಟ ಚಿನ್ನದ ಒಡವೆಗೆ ಹಾಕ್ಕೊಳ್ತಾ ಇದ್ವಿ. ಜಡೆ ಬಿಲ್ಲೆ, ಕಾಸಿ ಸರ ಮತ್ತು ಕುಚ್ಚು, ಒಡ್ಯಾಣ ಎಲ್ಲ ಅಪ್ಪಟ ಚಿನ್ನದ್ದು ಧರಿಸ್ತಾ ಇದ್ವಿ. ಕೆನ್ನೆಗೆ ಅರಿಶಿನ ಹಚ್ಕೊಳ್ತಾ ಇದ್ವಿ. ತುಟಿಗೆ ಎಲೆ ಅಡಿಕೆ ಹಾಕೊಂಡು ಕೆಂಪು ಬರ್ಸ್ಕೊಳ್ತಾ ಇದ್ವಿ. ದೊಡ್ಡ ಒಂದು ಬೊಟ್ಟು ಇಟ್ಟು ಕಚ್ಚೆ ಸೀರೆ ಉಟ್ಕೊಂಡು 9 ಗಜದನ್ನ, ಸ್ಯಾಟಿನ್ ಪೈಜಾಮ, ಕಿನಕಾಪಿನ ಪೈಜಾಮ ಅಂತ ಹೇಳೋರು, ಸ್ಯಾಟಿನ್ ಪೈಜಾಮ ಹಾಕ್ಕೊಂಡು ಅದ್ರ ಮೇಲೆ 9 ಗಜ ಸೀರೆನ ಕಚ್ಚೆ ಉಟ್ಕೊಂಡು
ನರ್ತಿಸ್ತಾ ಇದ್ವಿ. ಎಲ್ಲ ಗುರುಗಳ ಮಾರ್ಗದರ್ಶನದಲ್ಲಿ ಇಂತಹ ಕಲಾ ಪ್ರದರ್ಶನ ನಡೆದು ಬೇಷ್ ಅನ್ನಿಸ್ಕೊಂಡ್ರು. ಆಮೇಲೆ ಅರಮನೆಗೂ ಸೆಲೆಕ್ಟ್ ಆದರು. ಹೀಗೆ ನೃತ್ಯ ಜೀವನ 20 ವರ್ಷ ಕಾಲ ಅರಮನೆಯಲ್ಲೂ ನಡೀತು. ಜಟ್ಟಿ ತಾಯಮ್ಮನವರೊಡನೆ ಹೋಗಿದ್ದನ್ನು ನಮ್ಮ ಮೇಡಮ್ ಅವ್ರಿಗೆ ನಮಗೆಲ್ಲ ಅಂಥ ಗೌರವ ಇದೆ ಗುರುಗಳು ಅಂತ, ಅಂಥ ಡಿವೋಷನ್ ಇರೋದು ಸ್ವಲ್ಪ ಆಶ್ಚರ್ಯಕರವಾದ ವಿಷಯ. ಜಟ್ಟಿ ತಾಯಮ್ಮನವ್ರ ಹೆಸರು ಹೇಳುವಾಗಲೇ ಮಂತ್ರಮುಗ್ಧರಾಗ್ತಾ ಇದ್ರು ಮೇಡಮ್ ಅವರು. ಅವರ ಅಭಿನಯ ಕಲೆಯನ್ನು ವಿವರಿಸೋರು. ಅವರು ಆಕೆ ಮಾಡ್ತಾ ಇದ್ದ ಜಾವಳಿ ಪದ ಮಂದಿಗಳನ್ನೆಲ್ಲ, ಗೀತ ಗೋವಿಂದ ಇಂಥದ್ದನ್ನೆಲ್ಲ, ಅಮರ ಶತಕ, ವಿಚ್ ಇಸ್ ವೆರಿ ರೇರ್, ಮುಕುಂದಮಾಲ ಸ್ತೋತ್ರ, ಕೃಷ್ಣ ಕರ್ಣಾಮೃತ, ಇದೆಲ್ಲ ಒಂಚೂರು ನನಗೂ ಪಾಠ ಆಗಿದೆ ಅವರ ಮೂಲಕ. ಇದನ್ನೆಲ್ಲ ನರ್ತಿಸೋರು. ಷಡಾಕ್ಷರ ಕವಿ ರಾಜಶೇಖರ ವಿಳಾಸ, ಕನ್ನಡದ ದೇವರನಾಮಗಳು, ನೀತಿ ಶತಕ ಮತ್ತು ನೀತಿ ಪಾಠಗಳು ಕನಕದಾಸರು, ಪುರಂದರದಾಸರು, ಇಂಥದ್ದೆಲ್ಲ ಸಮಥಿಂಗ್ ವೆರಿ ರೇರ್ ಐ ಕೇಮ್ ಅಕ್ರಾಸ್. ಇದೊಂದು ಭಂಡಾರ ಅವ್ರ ಹತ್ರ ಇದ್ದಿದ್ದು. ಇಷ್ಟಕ್ಕೂ ಅದನ್ನೆಲ್ಲ ಎಲ್ಲೂ ಬರೆದಿಟ್ಟಿದ್ದು ಬಹಳ ಕಡಿಮೆ. ಅವ್ರ ಮೊಮ್ಮಗಳು ಶಕುಂತಲಾ ಅವ್ರ ಕಾಲೇಜಲ್ಲಿ ಪಾಠ ಮಾಡೋಕ್ಕೋಸ್ಕರ ಬರ್ಕೊಂಡಿದ್ರೇನೋ. ಮೇಡಮ್ ಅವ್ರ ಅರ್ಥದಲ್ಲಿ ಒಂದೂ ಇರಲಿಲ್ಲ. ಈ ಕಡೆ ರಾಸ್ಕೋವೆ ನಾವು ನಮ್ಮ ಗುರುಗಳು, ಅವ್ರು ತೆಲುಗು ಮಾತಾಡೋರು ತಾಯಮ್ಮನವರು, ಏಟ್ಕೊಡೋರು ಬರ್ಕೊಟ್ರೆ ಮನಸ್ಸಿಗೆ ಮಂದಟ್ ಮಾಡ್ಕೋ, ಈಗ ಬರ್ಕೋ ತಲೆನಲ್ಲಿ, ಯಾತಕ್ಕೆ ಪೆನ್ಸಿಲ್ ಪೇಪರ್ ಬೇಕು ನಿನಗೆ ಅಂತ ಹೇಳ್ತಾ ಇದ್ರು. ಆ ಥರ. ಆಮೇಲೆ 20 ವರ್ಷ ಆಗಿ ಸ್ವಾತಂತ್ರ್ಯ ಬಂದ ಮೇಲೆ ಮಹಾರಾಜರದು ರಾಜತ್ವ ಹೊರಟು ಹೋದ ಮೇಲೆ 9 ವರ್ಷ ಮೈಸೂರಿನ ಆಗಲೇ ಅದೃಷ್ಟವಶ ಮೈಸೂರಿನ ಲಲಿತ ಕಲಾ ಕಾಲೇಜ್ ಆರಂಭ ಆಯಿತು. ಅದರಲ್ಲಿ 9 ವರ್ಷ ಮೇಡಮ್ ಅವರು ಪಾಠ ಮಾಡಿದರು. ಅದಲ್ಲದೆ ಭರತಕಲಾಂಜಲಿ ಅಂತ ಸ್ವಂತ ಶಾಲೆಯನ್ನು ಆರಂಭಿಸಿ ಅಲ್ಲೂ ಒಂದಷ್ಟು ವರ್ಷ ಕೊನೆಯವರೆಗೂ ಪಾಠ ಮಾಡ್ತಾ ಇದ್ರು. ನಾನು ಹೋಗೋ ಹೊತ್ತಿಗೆ ಅವ್ರಿಗೆ 70 ವರ್ಷ ಆಗಿತ್ತು. ಅದರಿಂದ ಕುಳಿತೇ ಮಾಡಿ ತೋರಿಸ್ತಾ ಇದ್ರು ಅಭಿನಯ ಎಲ್ಲ. ಬಹಳ ಕಷ್ಟ ಆಗ್ತಾ ಇತ್ತು ಅವ್ರ ಕ್ಲಾಸು. ಯಾಕೆಂದರೆ ಹಿಂದಿನಿಂದ ಬಂದಂಥ ಒಂದು ತಿಳುವಳಿಕೆ, ಸಂಗೀತ ಜ್ಞಾನ, ಶಾಸ್ತ್ರಜ್ಞಾನ, ಈ ಲಿಟ್ರೇಚರು, ಮೈಥಾಲಜಿ ಶಾಸ್ತ್ರಗಳು ಎಲ್ಲ ಅವ್ರಿಗೆ ಪಾಠ ಆಗೋದು. ಅವ್ರಿಗೆ ಸ್ಕಾಲರ್ಸಿಂದ ಕರಿಭಟ್ಟ ತಿಮ್ಮಯ್ಯ, ಮಹಾದೇವಪ್ಪನವರು, ಪಿಟೀಲ್ ಮಹಾದೇವಪ್ಪನವರು ಸಂಗೀತದ ವಿದ್ವಾಂಸರು, ಅವರೆಲ್ಲರಿಂದ ಪಾಠ ಆಗಿತ್ತು. ಕನ್ನಡ ಲಿಟ್ರೇಚರು, ತೆಲುಗು ಲಿಟ್ರೇಚರು, ಸಂಸ್ಕೃತ ಲಿಟ್ರೇಚರ್ ಎಲ್ಲ ಅವರಿಗೆ ಕರತಲಾಮಲವಾಗಿತ್ತು. ಅವರು ಒಂದು ಇಂಗ್ಲೀಷ್ ಪದ ಉಪಯೋಗಿಸಿ ಮಾತಾಡ್ತಾ ಇರಲಿಲ್ಲ ಮೇಡಮ್ ಅವರು. ಇಟ್ ವಾಸ್ ಆಬ್ಸಲ್ಯೂಟ್ಲಿ ವಂಡರ್ಫುಲ್ ಟು ಲಿಸನ್ ಟು ಹರ್ ಕನ್ನಡ. ಆಮೇಲೆ ಆ ಥರ ಪಾಠ ಆಗ್ತಾ ಇತ್ತು. ಆದ್ದರಿಂದ ಅವರು ಜ್ಞಾನ ಅತಿ ಆಳವಾಗಿತ್ತು. ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮ್ಯೂಸಿಕ್, ಮೆಲೋಡಿ ಆ್ಯಂಡ್ ಆಲ್ಸೋ ಸಾಹಿತ್ಯಕ್ಕೆ ಬಹಳ ಪ್ರಶಸ್ತಿ ಆಯಿತು. ಮೈಸೂರು ಕೋರ್ಟ್ ವಾಸ್ ಫುಲ್ ಆಫ್ ಸ್ಕಾಲರ್ಸ್, ಸಾಂಸ್ಕ್ರಿಟ್ ಸ್ಕಾಲರ್ಸ್, ತೆಲುಗು ಸ್ಕಾಲರ್ಸ್, ಕನ್ನಡ ತೆಲುಗು ಅಂತೂ ಸಂಗೀತದ ಭಾಷೆ ಅಂತ ಆಗೋಗಿತ್ತು ಅದಕ್ಕೆ ಮೊದಲಿಂದಲೂ. ಆದ್ದರಿಂದ ಅವರಿಂದ ಎಲ್ಲ ಇದ್ದಿದ್ದರಿಂದ ದೇ ಎಕ್ಸ್ಪೆಕ್ಟೆಡ್ ದ ಅಭಿನಯ ಪೋರ್ಷನ್ಸ್ ಮೋರ್ ದೆನ್ ದ ನೃತ್ಯ. ಅದು ಒಂದು 10 ನಿಮಿಷ 8 ನಿಮಿಷ ಸಿಗ್ತಾ ಇತ್ತು ಅವಕಾಶ ನೃತ್ಯ ಮಾಡೋಕ್ಕೆ. ಅದರಿಂದ ತುಂಬ ವರ್ಣಗಳು ತಿಲ್ಲಾಣಗಳು ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾವುದಾದ್ರು ಕೃಷ್ಣ ಕರ್ಣಾಮೃತ ಶ್ಲೋಕವೋ, ಶೃಂಗಾರವೋ, ಭಕ್ತಿ ಇರೋದು ಅಥವಾ ಮಾರಲ್ ಇಂಪ್ಲಿಕೇಶನ್ಸ್ ಇರೋವಂಥದ್ದನ್ನು ಮಾಡ್ತಾಯಿದ್ರು. ಬಹಳ ಮತ್ತೆ ಮತ್ತೆ ಒನ್ಸ್ ಮೋರ್ ಅಂತ ಕೇಳೋ ಅಂಥ ದಿನಗಳು ಬರ್ತಾಯಿತ್ತು. ಅಲ್ಲ, ತಪ್ಪು ಮಾಡಿದ್ರೆ ನಿನ್ನ ಯಾಕೆ ಜಸ್ಟರ್ ಮಾಡಿದೆ, ಅದರಿಂದ ಏನು ಅರ್ಥ ಅಂತ ಕೇಳುವಂಥ ವಿದ್ವಾಂಸರು ಎದುರಿಗಿರೋರು. ಈ ಥರ ಎಲ್ಲ ಪಾಠ ಅವರು ಜೀವನ ಕ್ರಮದಲ್ಲಿ ಮಾಡ್ತಾ ಇದ್ದಂಥ ಒಂದು ನೃತ್ಯದ ಕಲೆಯ ಪ್ರವಾಹ. ಅಲ್ಲದೆ ಆಚೆ ಮೈಸೂರು ಅರಮನೆ ಬಿಟ್ಟು ತಾಯಮ್ಮನವರು ತುಂಬ ದಿವಸ ಅರಮನೆಯಲ್ಲಿ ಇರಲಿಲ್ಲ, ಬಿಟ್ಬಿಟ್ರು. ಅವ್ರಿಗೆ ಸರಿ ಹೋಗಲಿಲ್ಲ ಅಟ್ಮಾಸ್ಫಿಯರ್ ಇತ್ತು ಅರಮನೆ, ಅವ್ರು ಬಿಟ್ಬಿಟ್ಟಿದ್ರು. ಆದ್ದರಿಂದ ಆಚೆ ಪ್ರೋಗ್ರಾಮ್ಗಳು ಮಾಡುವಾಗ ಸಾಹುಕಾರಗಳ ಮನೆಯಲ್ಲಿ, ಜಮೀನ್ದಾರರ ಮನೆಯಲ್ಲಿ, ಮದುವೆಗೆ ಅದಕ್ಕೆಲ್ಲ ಪೆಟ್ಟಿಗೆ ಗಾಡಿ ಅಂತ ಕಳಿಸೋರು, ಅಲಂಕಾರಿತವಾದ ಗಾಡಿಗಳು. ಅದರಲ್ಲಿ ಕೂತು ಬಂದು ಮೊದಲೇ ಅರ್ಶಿನ ಕುಂಕುಮ ಕೊಟ್ಟು, ತಾಂಬೂಲ ಕೊಟ್ಟು, ಸೀರೆ ಕೊಟ್ಟು, ನೀವು ನಮ್ಮ ಮನೆಗೆ ಬಂದು ನೀವು ನಮಗೆ ಕಲಾ ಪ್ರದರ್ಶನ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ಳೋ ದಿನ ಇತ್ತು. ಈಗ ನಮಗೆ ಅಂಥ ಗೌರವ ಕಲಾವಿದರಿಗೆ ಸಿಗತ್ತೆಯೇ?
ಖಂಡಿತ ಇಲ್ಲ. ಏನೋ ಪ್ರೋಗ್ರಾಮ್ ಒಂದು ಕೊಡ್ತಾರೆ, ದುಡ್ಡು ಕೊಡ್ತಾರೋ ಇಲ್ವೋ, ಆರ್ಡರ್ ಹೋಗಿ ಮಾಡ್ಕೊಂಡು ಬರ್ತೀವಿ. ನಮ್ಮ ಹಣೆ ಬರಕ್ಕೆ ಮಾಡಲೇಬೇಕಲ್ಲಪ್ಪ ಅಂತ ಹಾಗಾಗ್ಬಿಟ್ಟಿದೆ. 5 ದಿವಸ ಮದುವೆ ಮನೆಯಲ್ಲಿದ್ದು ತುಂಬ ಮನೆಯವ್ರ ಥರ ಆದರ ಆತಿಥ್ಯ ಎಲ್ಲ ತಗೊಂಡು ಮದುವೆಯ ದಿನ ಬೆಳಿಗ್ಗೆ ಮುಹೂರ್ತದಲ್ಲಿ ಒಂದು ಸಣ್ಣ ಜತಿಸ್ವರ ತಿಳ್ಳಾಡೋದು ಒಂದು ಚೂರು ಮಾಡಿ, ಅದು ದಬ ಅಂತ ಈ ನುಡಿಸ್ತಾರಲ್ಲ ಮಾತಿಗೆ, ಅದೇ ಥರನೇ ಮಂಗಳಸೂತ್ರ ಕಳ್ತದೆ ಜೋರಾಗಿ ಒಂದು ನರ್ತಿಸಿ ರಾತ್ರಿ ಬೈಟಕ್ ಅಂತ ನಡೆಯೋದು. ಅಂಥ ಸಮಯದಲ್ಲಿ 6:30-7 ಗಂಟೆ ಮೇಲೆ ವಧುವರನ್ನ ಒಂದು ಕಡೆ ಕೂಡಿಸಿ ಇವ್ರ ನರ್ತಕಿಯರಿಗೆ ಒಂದು ಜಾಗ ಮಾಡಿಕೊಂಡು 2 ಹರಿವಾಣಗಳನ್ನು ಇಡೋರು ಅವ್ರ ಮುಂದೆ. ಸೊ ಯಾರಾದರೂ ಬೇಕಾದರೆ ವಾಂಟ್ ಟು ಪ್ರೆಸೆಂಟ್ ಸಮಥಿಂಗ್ ಅಂದರೆ ಆ ಹರಿವಾಣದಲ್ಲಿ ಚಿನ್ನದ ನಾಣ್ಯ, ಅದು ಚಿನ್ನದ ನಾಣ್ಯವೇ ಹೇಳೋರು ಬೆಳಗು, ಬೇರೆ ಏನು ಹೇಳಿದ್ದೆ ನಾನು ಕೇಳಿದ್ದೆ. ಆಳ್ಕರು ಅದನ್ನೆಲ್ಲ ಈ ನರ್ತಕಿಯರಿಗೆ ಅವ್ರಿಗೆ ಸಿಕ್ಕಿದ್ದನ್ನು ಅವ್ರಿಗೆ, ವಧುವರರಿಗೆ ಸಿಕ್ಕಿದ್ದನ್ನು ಅವ್ರಿಗೆ ಕೊಟ್ಟು ಸಂಭಾವಿಸಿ ಕಳಿಸ್ತಾ ಇದ್ರು. ಕಳಿಸೋವಾಗ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗ್ತೀಯಾ ತಾಯಮ್ಮ, ಹೋಗ್ತೀಯಾ ವೆಂಕಟಲಕ್ಷ್ಮಮ್ಮ ಅಂತ ಹೇಳಿ ಕಳಿಸ್ಕೊಡೋರು. ಮನೆ ಬಿಟ್ಟು ಬರ್ಬೇಕಲ್ಲಪ್ಪ ಅನ್ನೋ ಒಂದು ಸಂಕಟದಿಂದ ವಾಪಸ್ ಬರ್ತಾ ಇದ್ವಿ. ಹೀಗೆಲ್ಲ ಹೇಳೋದು ಬೇಡಪ್ಪ. ರಾತ್ರಿ 1 ಗಂಟೆವರೆಗೂ ನಾವಿಬ್ಬರು ಕೂತ್ಕೊಂಡು ಅರಮನೆಯ ಆಗುಹೋಗುಗಳು, ಅಲ್ಲಿ ನಡೆಯುತ್ತಾ ಇದ್ದ ವಿದ್ಯಮಾನಗಳು, ಯಾವ ಪೈಪೋಟಿಗಳು, ಯಾರ್ಯಾರು ನರ್ತಕಿಯರಿಗೆ ಏನೇನೋ ಹೊಟ್ಟೆ ಕಿಚ್ಚು, ಒಂದು ಅಪ್ರಿಸಿಯೇಷನ್ನು ಎಂತೆಂಥದ್ದಿತ್ತು, ಇಂಥದ್ದನ್ನೆಲ್ಲ ಮೇಡಮ್ ಅವ್ರ ಕತೆ ಹೇಳೋರು. ನಮ್ಮ ಅತ್ತೆಯವ್ರು ಬಂದು ಏನು ಮುಗಿಲಿಲ್ವೋ ಅದೇ ಮಾತುಕತೆ. 1 ಗಂಟೆ ಆಯಿತು, ಲೈಟ್ ಆಫ್ ಮಾಡಿ ಅಂತ ಬೈದ ಮೇಲೆ ನಾವಿಬ್ಬರು ಬೇರೆ ಆಗ್ತಾ ಇದ್ವಿ. ಇಂತಹ ದಿನಗಳನ್ನು ಅನುಭವಿಸಿದ ನಾನು ನಿಜವಾಗ್ಲೂ ಅದೃಷ್ಟವಂತೆ ಅಂತ ಅಂದ್ಕೊಂಡಿದ್ದೆ. ನನ್ನ ಮನೆಯಲ್ಲೂ ಇದ್ದು 20 ವರ್ಷಗಳು ಸುಮಾರು 83ರಿಂದ 92, 93ವರೆಗೂ ಬರ್ತಾನೆ ಇದ್ದವು ಮೇಡಮ್. ಅವಾಗವಾಗ ನಾನು ಇಲ್ಲಿ BVK ಶಾಸ್ತ್ರಿಗಳು ಅಂತ ದೊಡ್ಡ ವಿದ್ವಾಂಸರು ಮತ್ತು ವಿಮರ್ಶಕರಿದ್ದರು. ಅವರು ಏನೋ ನನ್ನ ಬಗ್ಗೆ ಅಭಿಮಾನ ಇದ್ದಿದ್ದರಿಂದ ನಾವು ನೂಪುರದಲ್ಲೂ ಮೇಡಮ್ ಅವರ ಒಂದು ಕಾರ್ಯಕ್ರಮ ನಡೆಸಿದ್ವಿ. ಅವಾಗ ಸೆಲೆಕ್ಟ್ ಮಾಡ್ಕೊಂಡ್ವಿ ಸಮ್ ಗರ್ಲ್ಸ್ ಬಿ ಟ್ರೈನ್ಡ್ ಇನ್ ಅಭಿನಯ ಅನ್ನೋದು ಒಂದು ಭಾವನೆಯಿಂದ ಕಲಾನಿಧಿ ನಾರಾಯಣನನ್ನು ಕರೆಸಿದ್ರು BVKಗಳು. ಸೆಲೆಕ್ಟ್ ಮಾಡಿ ಕೆಲವರಿಗೆ ಪಾಠ ಮಾಡಿದ್ವಿ. ಆಮೇಲೆ ಸಂಗೀತ ನೃತ್ಯ ಅಕಾಡೆಮಿಯಿಂದ 1 ವಾರದ ಕಾರ್ಯಾಗಾರ ನಡೆಸ್ತು. ಅದಕ್ಕೂ BVKಗಳೇ ಒತ್ತಾಸೆ. ಅಲ್ಲಿ ಅನಂತರಗಾಚಾರ್ಯ ರಿಜಿಸ್ಟ್ರಾರ್ ಆಗಿದ್ರು. ಅವಾಗ ಅಲ್ಲಿ 1 ವಾರ ಒಂದು ಅಷ್ಟಪದಿ, ಒಂದು ಜವಳಿ ಹೇಳ್ಕೊಟ್ರು. ಆಮೇಲೆ ಅದಾದ್ಮೇಲೆ ಸೆಂಟ್ರಲ್ ಸಂಗೀತ ನಾಟಕ ಅಕಾಡೆಮಿಯಿಂದ ಅವರಿಗೆ ಒಂದು ಕಾರ್ಯಾಗಾರವನ್ನು ನಿರ್ಮಿಸಿ ಒಂದು ಮನೆಯನ್ನೇ ಏರ್ಪಾಡು ಮಾಡಿ, ನನ್ನ ಮನೆ ಹತ್ರನೇ ಒಂದು ಸಣ್ಣ ಮನೆಯನ್ನು ಮಾಡಿ ಅಡುಗೆಯವರು ಎಲ್ಲರೂ ಇಟ್ಟು ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪಾಠ. ನಾನು, ಭಾನುಮತಿ, ರಾಧಾಶ್ರೀಧರು, ವಸಂತಲಕ್ಷ್ಮಿ, ಇನ್ನೂ 2 ಕಲ್ಪನಾ ಮತ್ತು ಶಿರೀಶ್ ಅಂತ ಹುಡುಗಿ, 5 ಜನಕ್ಕೂ ಮೇಡಮ್ ಅವರು ಇಂಟೆನ್ಸಿವ್ ಆಗಿ ಅಷ್ಟಪದಿ, ಪದ, ಜಾವಳಿ, ಅಮರಶತಕ, ಶಂಕಾರ ಶತಕ ಮತ್ತು ಇದು ಕೃಷ್ಣಕರ್ಣಾಮೃತ ಇಂಥದ್ದನ್ನೆಲ್ಲ ಪಾಠ ಮಾಡಿದ್ರು. ಪ್ರಾಬಬ್ಲಿ ನಾನು ಮೇಡಮ್ ಹತ್ರ ಹೋಗದೇ ಇದ್ದಿದ್ರೆ ಇಂಥದ್ದೆಲ್ಲ ನಾನು ತಿಳ್ಕೊಳ್ತಾನೂ ಇರಲಿಲ್ಲ. ಮೈಸೂರು ಶೈಲಿಯ ಬಗ್ಗೆ ಒಂದು ಹೆಮ್ಮೆ ಆದ್ರೂ ನನಗೆ ಬರ್ತಾ ಇರಲಿಲ್ಲ. ಯಾಕೆಂದರೆ ಅವರು ವರ್ಣಗಳು ಇದುಗಳನ್ನು ಚಿನ್ನಯ್ಯ ಅಂತಾರು ಇದ್ದರೂ 19ನೇ ಶತಮಾನದಲ್ಲೇ ಆಸ್ಥಾನದಲ್ಲಿ ತಂಜಾರ್ ಕ್ವಾರ್ಟೆಟಿಂದ ನೀವೆಲ್ಲ ಕೇಳಿದ್ದೀರಿ. ಅವರ ಪ್ರಭಾವದಿಂದ ತಿಲ್ಲಾಣಗಳು, ವರ್ಣಗಳು ತಂಜಾವೂರು ಬಂದ್ಬಿಟ್ಟಿತ್ತು. ಆದರೂ ದಿಸ್ ರಿಚ್ ರೆಪರ್ಟಾಯರ್ ಆಫ್ ಅಭಿನಯ ಉಳ್ಕೊಂಡ್ತು. ಅದು ಇಲ್ಲಿ ಅಭಿನಯಕ್ಕೆ ಒಂದು ಸ್ಟ್ರಾಂಗ್ ಮೆಥಡಾಲಜಿ ಇತ್ತು. ಸೂಚಿ ಅಭಿನಯ, ಪದಾರ್ಥಾಭಿನಯ, ವಾಕ್ಯಾರ್ಥಾಭಿನಯ ಮತ್ತು ಸಂಚಾರಿ ಭಾವ, ಹೀಗೆ ಒಂದು ಪ್ರೋಗ್ರೆಸ್ಸಿವ್ ಮೆಥಡ್ ಇತ್ತು. ಸೂಚನೆಯಾಗಿ ಬರೀ ಕಣ್ಣಲ್ಲೇ ಹೇಳುವಂಥದ್ದು, ಆಮೇಲೆ ಮಾತಿಗೆ ಹೇಳುವಂಥ ಜಸ್ಟಸ್ಸು, ಆಮೇಲೆ ಫುಲ್ ವಾಕ್ಯಕ್ಕೆ ಅದೇನು ಅದು ಇಂಪೋರ್ಟ್ ಆಫ್ ಇಟ್ ಆರ್ ಅದರ ಫುಲ್ ಅರ್ಥ ಏನು ಅನ್ನೋದನ್ನು ಅನುಭವಿಸಿ ಮಾಡೋದು, ಮತ್ತು ಸಂಚಾರಿ ಬೇಕಾದ್ರೆ ಅದು ಹೊಂದಿಸ್ಕೊಂಡು ಮಾಡೋದು. ಇದೊಂದು ಮೆಥಡ್. ಐ ವಾಸ್ ವೆರಿ ಫ್ಯಾಸಿನೇಟೆಡ್ ಬೈ ದೋಸ್ ಥಿಂಗ್ಸ್. ದ ಫ್ಲೇವರ್ ಆಫ್ ದ ಅಭಿನಯ ಇಸ್ ಸಮಥಿಂಗ್ ಆಸ್ ಗುಡ್ ಆಸ್ ಮೈಸೂರು ಮಲ್ಲಿಗೆ ಅಂತ ಹೇಳಿ ಬಂದು ಇದನ್ನು
ವೆಂಕಟಲಕ್ಷ್ಮನವ್ರನ್ನ ನಾನು ನೋಡಿದ್ದೆ, ಜಗ್ಗಿತಾಯಮ್ಮನವ್ರನ್ನ ನೋಡಿರ್ಲಿಲ್ಲ. ಇವರೇ ಅವ್ರನ್ನ ಹೊಗಳವಾಗ ಅವರು ಎಷ್ಟು ಅದ್ಭುತವಾಗಿದ್ರು ಅಂತ ನಾವು ಯೋಚನೆ ಮಾಡ್ಬೇಕಷ್ಟೇ, ಇಮ್ಯಾಜಿನ್ ಮಾಡ್ಬೋದು. ಮೇಡಮ್ ಅವರು ಪ್ರಾತ್ಯಕ್ಷಿಕೆಗಳನ್ನು ಕೊಡ್ತಾ ಇದ್ರು. ನಮ್ಮ ನಿತ್ಯ ನೃತ್ಯ 1984ರಲ್ಲಿ ಆರಂಭವಾಯಿತು. ಫಸ್ಟ್ ನಿತ್ಯ ನೃತ್ಯ ಫೆಸ್ಟಿವಲ್ ಆಫ್ ಡಾನ್ಸ್, ನ್ಯಾಷನಲ್ ಸ್ಕೇಲ್ ಫೆಸ್ಟಿವಲ್. ಹೆಮ್ಮೆಯಿಂದ ಹೇಳ್ಕೊಂಡು ಬಂದೆ, ಕರ್ನಾಟಕದಲ್ಲಿ ಒಂದು ಫೆಸ್ಟಿವಲ್ಲು ನಡೀತಾ ಇರಲಿಲ್ಲ ನೃತ್ಯಕ್ಕೆ. ಗೌರ್ಮೆಂಟ್ನವ್ರು ಕೂಡ ಮಾಡ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ನಿಂತ್ಕೊಂಡು ಕಾನ್ ಲೆಟ್ ಅಸ್ ಡೂ ಇಟ್ ಅಂತ ಪ್ರೋತ್ಸಾಹ ಕೊಟ್ಟು ನಾವು ಮಾಡಿದ್ವಿ. ಅದರಿಂದ ಬಹಳ ಜನರಿಗೆ ಅನುಕೂಲ ಆಗಿದೆ ಅಂತ ಎಲ್ಲರಿಂದ ನಾನು ಕೇಳ್ಪಟ್ಟು ಬಹಳ ಸಂತೋಷ ಪಡ್ತೀನಿ. ಇಟ್ ಆ್ಯಕ್ಚುಲಿ ಪ್ರೋಗ್ರೆಸ್ ದ ವೆರಿ ಡಾನ್ಸ್ ಫೀಲ್ಡ್, ಗ್ರೋತ್ ಆಫ್ ದ ಡಾನ್ಸ್ ಫೀಲ್ಡ್ ಇನ್ ಕರ್ನಾಟಕ. ಇಟ್ ವಾಸ್ ಎ ರೀಸನ್ ಫಾರ್ ಇಟ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ. ಎಲ್ಲ ಕಡೆಯಿಂದ ನಿತ್ಯ ನೃತ್ಯ ಬರದೇ ಇರೋ ಆರ್ಟಿಸ್ಟೇ ಇಲ್ಲ. ಒರಿಸ್ಸಿ ಆಗಲಿ, ಕಥಕ್ಕಳಿ ಆಗಲಿ, ಕಥಕ್ ಆಗಲಿ, ಫಾರಿನಿಂದ ಕೆಲವರು ಬಂದವರು ಬೇಕಾದಷ್ಟು ನರ್ತಿಸಿದ್ದಾರೆ. ಅಂಡ್ ಅದನ್ನೆಲ್ಲ ನೋಡಿ ಬೆಳಗಿನ ಪ್ರಾತ್ಯಕ್ಷಿಕೆಗಳನ್ನು ಮತ್ತು ಸೆಮಿನಾರ್ಗಳನ್ನು ಅಟೆಂಡ್ ಮಾಡಿದವರು ಇವತ್ತು ನಮ್ಗೆ ಹೇಳ್ತಾರೆ ತುಂಬ ಉಪಯೋಗ ಆಯಿತು, ಅದರಿಂದ ನಾವು ಬಹಳ ಕಲ್ತ್ರಿ ಅಂತ. ಆ ಥರ ಅಂಥ ಸಮಯದಲ್ಲಿ ಮೊದಲನೇ ಸಲವೇ ವೆಂಕಟಲಕ್ಷ್ಮನವರು ಪ್ರಾತ್ಯಕ್ಷಿಕೆ ಕೊಟ್ಟರು. ಅವ್ರ ಜೊತೆಗೆ ನಟರಾಜ ರಾಮಕೃಷ್ಣ ಅಂತ ಹೈದರಾಬಾದಿಂದ ಬಂದವರು ಮಾಡಿದ್ರು, ಅವ್ರು ಕೂಚಿಪುಡಿ ಆರ್ಟಿಸ್ಟು. ಮತ್ತು ಕಲಾನಿಧಿ ನಾರಾಯಣ್, ಅದು ಇನ್ನೂ ನನ್ನ CD ಇದೆ. ಮೇಡಮ್ಗೆ ಸಮಾನ ಯಾರೂ ಇರಲಿಲ್ಲ. ಅವತ್ತು ಮೇಡಮ್ ದೇಶಿಸ್ಕೊಬಿಟ್ರು ಅಂತ ಅವ್ರಿಗೆ ಸಿಕ್ಕಂಥ ಇದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ನಿಜವಾಗ ನಾನು ಕಾರಣಗಳಾಗೋದಕ್ಕೆ ಅನ್ನೋದೇ ಒಂದು ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅನ್ನೋದು ಒಂದು ಭಾವನೆ ನನಗೆ ನಿಜವಾಗ. ಆ ಥರ ಪ್ರಾತ್ಯಕ್ಷಿಕೆಗಳನ್ನು ಆಮೇಲೆ ಮದ್ರಾಸಲ್ಲಿ ಶ್ರುತಿ ಮ್ಯಾಗಝಿನ್ ಮಾಡಿದ್ರು. 1987ರಲ್ಲಿ ಗಾಯಕ ಸಮಾಜದ ಅಧ್ಯಕ್ಷಿಣಿಯಾಗಿ ಇದಕ್ಕೆ ಸೆಮಿನಾರ್ಗೆ, ಗಾಯಕ ಸಮಾಜದ ಕಾನ್ಫರೆನ್ಸ್ಗೆ ಮೊದಲ ಮಹಿಳೆ, ಮೊದಲ ನರ್ತಕಿ ನನ್ನ ಮೇಡಮ್. ಅನ್ನೋದು ಪ್ರಾತ್ಯಕ್ಷಿಕೆಗೆ ನಾನೇ ಪಕ್ಕದಲ್ಲಿ ಕೂತು ಕಾಮೆಂಟ್ರಿ ಎಲ್ಲ ಹೇಳಿದೆ. ಅದು ಇದೆ ನಂತರ CD. ಬಹಳ ಅಂದವಾಗಿ ಒಂದು ಪದ, ಒಂದು ಅಷ್ಟಪದಿ, ಒಂದು ಜಾವಳಿಯನ್ನು ನರ್ತಿಸಿದ್ರು. ಆಮೇಲೆ ನಾನು ಪಾಲ್ಗೊಂಡೆ ಅದರಲ್ಲಿ. ಬೇಕಾದಷ್ಟು ಅವ್ರ ಸ್ಟೂಡೆಂಟ್ಗಳು ಮಾಡಿದ್ರು. ಹೀಗೆ 7 ದಿನದ ಕಾನ್ಫರೆನ್ಸಲ್ಲೂ ಮೇಡಮ್ ಅವರು ಇದ್ದು ನಡೆಸಿಕೊಟ್ರು. ಅದೇ ಸಮಯದಲ್ಲಿ ಬಂತು ನ್ಯೂಸು ಅವ್ರಿಗೆ ಪದ್ಮಭೂಷಣ ಸಿಕ್ಕಿದೆ ಅಂತ. ಸೊ ಅಲ್ಲಿಂದ ಡೆಲ್ಲಿಗೆ ಹೋಗಿ ಅವರ ಮೊಮ್ಮಗಳು ಸಮೇತ ಹೋದರು. ಶಕುಂತಲಾ ಅವರು ಲೆಕ್ಚರರ್ ಆಗಿದ್ರು ಇದರಲ್ಲಿ, ಮೈಸೂರು ಕಾಲೇಜಲ್ಲಿ. ಮೇಡಮ್ ಆದಮೇಲೆ ಅವರು ಕರ್ಕೊಂಡು ಹೋದ್ರು ಜೊತೆಯಲ್ಲಿ. ಅಲ್ಲಿ ಕೋಮಲಾವರ್ಧನ್ ಅಂತ ಚೇರ್ಮನ್ ಆಗಿದ್ದವರು ಬೆಂಗಳೂರು ಸಂಗೀತ ಅಕಾಡೆಮಿಗೆ ಅವರ ಯಜಮಾನರು IAS ಆಫೀಸರ್. ಅದರಿಂದ ಇಲ್ಲಿದ್ರು. ಆಕೆ ತಮಿಳು, ಬಟ್ ರಾಮಾಯಪಿಳ್ಳೆ ಸ್ಟೂಡೆಂಟು. ಬಟ್ ಅವರು ಮೇಡಮ್ ಬಗ್ಗೆ ತುಂಬ ಆದರ ಇತ್ತು. ಅವರು ಕರ್ಕೊಂಡು ಹೋಗಿ ಅಲ್ಲಿ ನ್ಯಾಷನಲ್ ದೂರದರ್ಶನದಲ್ಲಿ ಪ್ರಾತ್ಯಕ್ಷಿಕೆ ಕೊಡಿಸಿದ್ರು ಮೇಡಮ್. ಅದೊಂದು ಅದ್ಭುತವಾದ ಘಟನೆ. ಇಂಥದ್ದೆಲ್ಲ ತಂತಾರಾಗೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತ ದೊಡ್ಡ ಕ್ರಾಫ್ಟ್ಸ್ ಪರ್ಸನ್ ಆ್ಯಂಡ್ ಪೊಲಿಟಿಕಲಿ ಇಂಟ್ರೆಸ್ಟೆಡ್ ಫ್ರೀಡಮ್ ಫೈಟರ್. ಅವರು ಮೇಡಮ್ ಬಗ್ಗೆ ಬಹಳ ಆದ್ರ. ನಮ್ಮ ಕಾರ್ಯಾಗಾರಗಳಿಗೂ ವಿಸಿಟ್ ಮಾಡಿದ್ದಾರೆ ಅವಕ್ಕೆ. ಅದು ಅವ್ರ ಕುಂಭಕ್ಕಿಂತ ಅವರಿಗೆ ಪದ್ಮಭೂಷಣನೂ ಸಿಕ್ತು. ನೃತ್ಯ ಮಾಡಲಿಕ್ಕೆ ದೂರದರ್ಶನದಲ್ಲಿ ನ್ಯಾಷನಲ್ ನೆಟ್ವರ್ಕಲ್ಲಿ ಸಿಕ್ತು. ಇದೆಲ್ಲ ಬಹಳ ಕರ್ನಾಟಕಕ್ಕೆ ಒಂದು ಹೆಮ್ಮೆ ವಿಷಯ. ಒಂದು ಸಣ್ಣ ತಮಿಳು ತಾಂಡ್ಯದಲ್ಲಿ ಹುಟ್ಟಿದಂಥ ಒಂದು ಮಹಿಳೆ, ಬಂಜಾರ ಜಾತಿಯಲ್ಲಿ ಹುಟ್ಟಿದ್ದವರಿಗೆ ಅದ್ಭುತವಾದ ಒಂದು ಫೀಲ್ ಆಫ್ ರಿದಮ್ ಮತ್ತೆ ಫೀಲ್ ಆಫ್ ಮ್ಯೂಸಿಕ್ ಅಂಡ್ ಅಂದ ಚಂದ. ಅದು